ಹಾಯ್ ನೋಡಿ, ಇವತ್ತು ನಾವು ಆತ್ಮಲಿಂಗೇಶ್ವರ ಕೇಮದೊಡ್ಡಿ ಹತ್ರ ಇದೆ, ಇಲ್ಲಿಗೆ ಬಂದಿದ್ದೀವಿ ನಾವು. ಹನುಮಂತ ನಗರ ಅಂತ ನೋಡಿ, ಮೆಟ್ಲತ್ತಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನೋಡಿ, ಬಿಸಿಲಲ್ಲಿ ಹತ್ತಕ್ಕಾಗಲ್ಲ ಅಂತ ಎಲ್ಲ ಮೆಟ್ಲಿಗೆ ನೀರು ಬಿಟ್ಟಿದ್ದಾರೆ. ತಣ್ಣಗೆ ಆಗ್ತಾಯಿದೆ, ಹತ್ತಬೇಕಾದ್ರೆ ಕಾಲು ಸುಡ್ತಾ ಇಲ್ಲ. ನಮ್ದಿಂದ ಇಲ್ಲೊಂದು ಫಂಕ್ಷನ್ ಇತ್ತು, ಹಾಗಾಗಿ ಬಂದು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಹನುಮಂತ ದೇವಸ್ಥಾನ, ಬಸಪ್ಪ ದೇವಸ್ಥಾನ ಮತ್ತು ಮುಂದೆ ಇದೆ, ಬನ್ನಿ ಮುಂದೆ ತೋರಿಸ್ತೀನಿ. ನೋಡಿ, ಆತ್ಮಲಿಂಗೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಇಲ್ಲೆಲ್ಲ ನೇಚರ್, ತುಂಬ ಗಿಡಗಳು ಮರಗಳು. ಇವಾಗ ಒಳಗಡೆ ದೇವಸ್ಥಾನ ತೋರಿಸ್ತೀನಿ. ವಾವ್, ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಿ. ಸ್ವಾಮಿ ಎಷ್ಟು ಎತ್ತರದಲ್ಲಿದ್ದಾರೆ. ತುಂಬ ನ್ಯಾಚುರಲ್ ಆಗಿದೆ ದೇವಸ್ಥಾನ. ನೋಡಿ, ನೀರು ಇಲ್ಲಿ ಬಿಸಿಲಲ್ಲಿ ನಡ್ಕೊಂಡು ಬರೋರಿಗೆ ಮೆಟ್ಲು ಕಾದೋಗಿರುತ್ತೆ ಅಂದ್ಬಿಟ್ಟು ನೀರು ಬಿಟ್ಟಿದ್ದಾರೆ ಮೆಟ್ಲಿಗೆ ಹರ್ಕೊಂಡು ಹೋಗೋಂಗೆ. ನೋಡಿ, ನೀರು ಇಲ್ಲೊಂದು ಟ್ಯಾಂಕ್ ಇದೆ. ನೋಡಿ, ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ, ಗುಡಿ. ಬೇರೆ ಪ್ಲೇಸ್ಗಳಿಗೆ, ಬೇರೆ ದೇಶಕ್ಕೆ ಬಂದಿದ್ದೀವಿ ಅನ್ನೋಂಗಿದೆ ನೇಚರು. ತುಂಬ ಚೆನ್ನಾಗಿದೆ. ವಾವ್, ನೋಡಿ, ಇದು ಆತ್ಮಲಿಂಗೇಶ್ವರ ದೇವಸ್ಥಾನ ಅಂತ. ಗುಡಿ ಒಳಗಡೆ ಶಿವನ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಏನೇ ನಾವು ನೆನೆಸ್ಕೊಂಡ್ರೂ ಕೂಡ, ಅದನ್ನು ನಾವು ಮನಸ್ಸಲ್ಲಿ ಬೇಡ್ಕೊಂಡ್ರೂ ಕೂಡ ಅದು ಬೇಗ ಕಾರ್ಯಸಿದ್ಧಿ ಆಗುತ್ತೆ ಅಂಥ ದೇವಸ್ಥಾನ. ನೀವು ಒಂದ್ಸರಿ ವಿಸಿಟ್ ಕೊಡಿ ಈ ದೇವಸ್ಥಾನಕ್ಕೆ. ತುಂಬ ಪ್ಲೇಸು ಚೆನ್ನಾಗಿದೆ, ನೋಡೋಕ್ಕೊಳಕ್ಕೆ ಆನಂದವಾಗಿದೆ ದೇವಸ್ಥಾನ. ನೋಡಿ, ಸಣ್ಣ ಪುಟ್ಟ ಎಲ್ಲ ವಿಗ್ರಹಗಳು ಇದೆ ಇಲ್ಲಿ. ಮುಂದೆ ಸಣ್ಣ ಪುಟ್ಟ ಎಲ್ಲ ವಿಗ್ರಹಗಳು ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಗ್ರೌಂಡೇ ಎಷ್ಟು ದೊಡ್ಡದಾಗಿದೆ. ಬೇರೆ ದೇಶಕ್ಕೆ ಹೋಗಿ ಬಂದಂಗೆ ಆಗುತ್ತೆ ನಾವು ಅಲ್ಲಿ ಹೋಗಿ ವಿಸಿಟ್ ಕೊಟ್ಟರೆ ದೇವಸ್ಥಾನಕ್ಕೆ. ನೋಡೋಕೆ ಆನಂದ. ಮತ್ತು ಶೂಟಿಂಗ್ಗಳು ತೆಗಿಯೋಕೆ ಒಳ್ಳೆ ಪ್ಲೇಸ್ ಇದೆ. ನಿಮಗೆ ಶೂಟಿಂಗ್ ಮಾಡೋರು ಬಂದು ಮಾಡ್ಕೋಬೋದು. ಆತ್ಮಲಿಂಗೇಶ್ವರ ಅಂತ ಇದು. ನೋಡಿ, ಮೈಸೂರಿಂದ 100 ಕಿಲೋಮೀಟ್ರ್ ಆಗುತ್ತೆ. ಅದು ನೀವು ಕೇಮದೊಡ್ಡಿಗೆ ಹೋದರೆ ನೀವು ದೇವಸ್ಥಾನ ರೀಚ್ ಆದ್ರಿ ಅಂತ ಅರ್ಥ. ಟೆಂಪಲ್ಗೆ ತುಂಬ ಚೆನ್ನಾಗಿದೆ. ಸಮ್ಮರು ಕಳೆದೋಗ್ತಾ ಇದೆ. ಯಾರ್ಯಾರು ಹೋಗಬೇಕು ಅಂದ್ಕೊಂಡಿದ್ದೀರೋ ಟೆಂಪಲ್ಗೆ ಮತ್ತು ಪ್ಲೇಸ್ಗಳಿಗೆ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್.